ಇದ್ರಲ್ಲಿ ನಿಂದೇನು ತಪ್ಪಿಲ್ಲ, ತಪ್ಪೆಲ್ಲ ನಂದೆ. ಮೇಡಮ್ ಇಲ್ಲಿ ನೋಡಿ ಮೇಡಮ್, ನಮ್ಮ ಹುಡುಗನಿಗೆ ಹೇಗೆ ಹೊಡ್ತಿದ್ರಲ್ಲ ಹುಡುಗಿ ಅಂತ. ಮಕ್ಕಳು ಬೇಕು ಅಂತ ಮಾಡಿರಲ್ಲ, ಏನೋ ಆಗಿರುತ್ತೆ. ಇರಿ, ಮಗು ತಂದೆ ಬರ್ಲಿ, ಮಾತಾಡೋಣ. ಹಿತಾ ಸಿಸ್ಟರ್, ನಮ್ಮ ಹಿತಾಗೇನಾಯ್ತು? ಹಿತಾಗೇನೂ ಆಗಿಲ್ಲ, ಹಿತಾಯಿಂದ ಸಮಸ್ಯೆ ಆಗ್ತಿದೆ. ಹಿತಾಯಿಂದ ಸಮಸ್ಯೆನಾ? ಇಲ್ಲ ಶರತ್, ಅವಳ್ದು ಏನು ತಪ್ಪಿಲ್ಲ, ತಪ್ಪೆಲ್ಲ ನಂದೆ. ನಿಮ್ಮ ಮಗಳು ನನ್ನ ಮಗಂಗೆ ಗಾಯ ಮಾಡಿದಾಳೆ ನೋಡಿ. ನಾ ಮಾತಾಡ್ತಿದ್ದೀನಲ್ವಾ ಶರತ್, ಇತ್ತೀಚೆಗೆ ಹಿತಾ ತುಂಬಾ ರೆಬೆಲ್ ಆಗ್ತಾ ಇದ್ದಾಳೆ. ನೋ ವೇ, ನಮ್ ಹಿತ ಅಂತ ಹುಡುಗಿನೇ ಅಲ್ಲ. ಶರತ್, ಯು ರಿಯಲಿ ನೀಡ್ ಟು ಟೇಕ್ ಕೇರ್ ಆಫ್ ಯುವರ್ ಚೈಲ್ಡ್. ನಿನ್ನ ಹತ್ರ ಸ್ವಲ್ಪ ಪರ್ಸ್ನಲ್ ಆಗಿ ಮಾತಾಡಬೇಕಾಗಿತ್ತು. ಶರತ್, ನೀ ನನ್ನ ಸ್ಟೂಡೆಂಟ್ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಕೆಲವು ವಿಚಾರನ ಎಲ್ಲರ ಮುಂದೆ ಹೇಳೋಕ್ಕಾಗಲ್ಲ, ಅದಕ್ಕೆ ಇಲ್ಲಿ ಕರ್ಕೊಂಡು ಬಂದೆ. ಹಿತಾ ಅವ್ರಮ್ಮ ನೆನಪಿಂದ ಆಚೆನೇ ಬರ್ತಾ ಇಲ್ಲ. ಕ್ಲಾಸ್ ರೂಮಲ್ಲಿ ಡ್ರಾಯಿಂಗ್ ಮಾಡೋಕ್ಕೆ ಹೇಳಿದಾಗ ಮೈ ಫಾದರ್ ಕಿಲ್ಡ್ ಮೈ ಮದರ್ ಅಂತ ಡ್ರಾಯಿಂಗ್ ಮಾಡಿದಾಳೆ, ಗೊತ್ತಾ? ಸಿಸ್ಟರ್, ನಾನು ಏನು ಮಾಡಲಿ? ನಾನು ಎಷ್ಟೇ ಪ್ರಯತ್ನ ಪಟ್ಟರು ಅವಳ ಮನಸ್ಸಲ್ಲಿ ನನ್ನ ಬಗ್ಗೆ ಇರೋ ತಪ್ಪು ಕಲ್ಪನೆನ ದೂರ ಮಾಡೋದಕ್ಕೆ ಆಗ್ತಾ ಇಲ್ಲ. ಆದರೆ ಅದಕ್ಕೇನಾದರೂ ಒಂದು ಪರಿಹಾರ ಬೇಕೇ ಬೇಕಲ್ವಾ ಶರತ್? ಯಾಕಂದರೆ ಅವಳ ಮನಸ್ಸನ್ನ ಈಗಲೇ ಬದಲಾಯಿಸ್ದೇ ಇದ್ರೆ ಭವಿಷ್ಯದಲ್ಲಿ ತುಂಬ ತೊಂದರೆ ಆಗ್ಬೋದು. ಬಿಕಾಸ್ ಶಿ ಈಸ್ ಮಿಸ್ಸಿಂಗ್ ಹರ್ ಮದರ್ ವೆರಿ ಬ್ಯಾಡ್ಲಿ. ಕ್ಯಾನ್ ಐ ಸಜೆಸ್ಟ್ ಯು ಸಮಥಿಂಗ್? ಈ ಸಮಸ್ಯೆಗೆ ಪರಿಹಾರ ಬೇಕು ಅಂದರೆ ನೀನು ಇನ್ನೊಂದು ಮದುವೆ ಆಗಲೇಬೇಕು. ಪ್ಲೀಸ್ ಇದ್ರ ಬಗ್ಗೆ ಯೋಚನೆ ಮಾಡಿ. ಮಂತ್ರಿಗಳು ಬಂದಿದ್ದಾರೆ. ಸ್ವಲ್ಪ ಹೊತ್ತು ಕಾಯಲಿ, ನಮ್ಮ ಭಕ್ತರ ಸಂಖ್ಯೆಯನ್ನ ಎಣಿಸ್ತಾ ಇರಿ. ಅದು ಗುರುಗಳೇ, ವಿಷಯ ಬೇರೆನೇ ಇದೆ. ಸಾವಿರಾರು ಜನ ಸೇರ್ತಾರೆ ಅಂತ ಹೇಳಿದ್ರಿ, ಯಾಕೆ ಸುಳ್ಳು ಹೇಳಿದ್ರಿ ಗುರುಗಳೇ? ಲಕ್ಷಾಂತರ ಜನ ಸೇರಿದ್ದಾರೆ. ನನಗೆ ಒಳಗಡೆ ಬರೋದಕ್ಕೆ ಕಷ್ಟ ಆಯಿತು. ನೋಡಿ ಮಂತ್ರಿಗಳೇ, ಇಲ್ಲೇನೋ ಸಮಸ್ಯೆ ಆಗಿದೆ, ಅದರ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ಜನ ಇಲ್ಲದೆ ಇಷ್ಟು ದೊಡ್ಡ ಆಶ್ರಮನ ಕಟ್ಟೋದಕ್ಕಾಗುತ್ತಾ? ನೀವು ಏನೇ ಹೇಳ್ಬೋದು ಗುರುಗಳೇ, ಆದರೆ ನೋಡಿ, ಸತ್ಯ ಕಣ್ಣೆದುರಿಗೆ ಇದೆಯಲ್ಲ. ಸರ್, ಅದು ಏನಾಯ್ತು ಅಂತಂದ್ರೆ, ಮಾತಾಡಬೇಡ. ನಾನು ಇಲ್ಲಿ ಕರೆಸಿ ಅವಮಾನ ಮಾಡಬೇಕು ಅಂತಿದ್ಯಾ? ಈ ಊರಿಗೆ ಒಬ್ಬರೇ ದೇವರು, ಅದು ಗುರುಗಳು ಮಾತ್ರ. ಸುತ್ತಮುತ್ತ ಊರಿನವರೆಲ್ಲ ನಮ್ಮ ಆಶ್ರಮಕ್ಕೆ ಭಕ್ತಾದಿಗಳು. ಜನ ಕಣ್ಣು ಮುಚ್ಕೊಂಡು ನಮಗೆ ಓಟ್ ಹಾಕ್ತಾರೆ ಅಂತಿದ್ದೆ. ನಾವು ಗೆದ್ದೇ ಗೆಲ್ತೀವಿ ಅಂತ ಹೇಳ್ತಿದ್ದೆ. ನಿಮ್ಮನ್ನು ನಂಬ್ಕೊಂಡ್ರೆ ನಾನು ರಾಜಕೀಯ ಬಿಟ್ಟು ಆಶ್ರಮ ಸೇರ್ಕೋಬೇಕಾಗುತ್ತೆ. ಸುಮ್ಮನೆ ಬಿಡೋದಿಲ್ಲ ನಿನ್ನ. ಭಕ್ತರೆಲ್ಲ ಎಲ್ಲಿ? ಒಂದು ನಿಮಿಷ ಗುರುಗಳೇ. ಇಷ್ಟು ವರ್ಷ ಕಾದಿದ್ದ ದೇವಿ ಉತ್ಸವ ಈಗ ಆರಂಭ ಆಗಬೇಕಾಗಿದೆ. ಇದನ್ನು ಪ್ರಧಾನ ಅರ್ಚಕರ ಮನೆ ಕನ್ಯೆಯೇ ಮಾಡಬೇಕು ಅಂತ ಹೇಳಿ ದೇವಿ ಶಾಸ್ತ್ರದಲ್ಲಿ ಹೇಳಿದೆ.
ಒಪ್ಕೊಳ್ಳದೆ ಹೋದ್ರೆ ನಾವೆಲ್ಲ ಬೀದಿಗೆ ಬೀಳ್ತೀವಷ್ಟೇ. ದುರ್ಗಾ ಬಾಮ್ಮ ಇಲ್ಲಿ. ನೋಡಮ್ಮ, ನಿನ್ನ ತಂದೆಯಿಂದ ಆದ ಅಪರಾಧ ಸರಿಪಡಿಸೋದಕ್ಕೆ ದೇವಿ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾಳೆ. ದುರ್ಗಾ, ದೇವಿಯ ಉತ್ಸವ ಪ್ರಾರಂಭ ಆಗಬೇಕು ಅಂತಂದ್ರೆ ದೇವಿಗೆ ನಮಸ್ಕಾರ ಮಾಡಿ ಸಮಿತನ್ನ ದೀಪದಿಂದ ಬೆಳಕೊಂಡು ಅದನ್ನ ಯಜ್ಞಕುಂಡಕ್ಕೆ ಸಮರ್ಪಿಸಬೇಕು. ಅಲ್ಲಿಂದ ಬಂದು ಈ ನಗಾರಿಯನ್ನ ಬಾರಿಸ್ತಾ ಉತ್ಸವಕ್ಕೆ ನಾಂದಿ ಹಾಡಬೇಕಮ್ಮ. ಇಷ್ಟು ಹೇಳಿದ್ರು ಈ ಹುಡುಗಿ ಒಪ್ಕೊಳ್ಳೋ ಕಾಣ್ತಾ ಇಲ್ಲ. ಇನ್ನು ನಾವು ಯಾರು ಏನೂ ಮಾಡೋಕ್ಕಾಗಲ್ಲ. ಅರ್ಚಕರೇ, ದಯವಿಟ್ಟು ನೀವು ನಿಮ್ಮ ಕುಟುಂಬ ಸಮೇತ ಊರು ಬಿಟ್ಟು ಹೋಗಿ. ಇವಳ ಅಪ್ಪನೂ ಹೀಗೆ ಊರ್ನ ಹಾಳು ಮಾಡ್ದ, ಈಗ ಇವಳು ಹಾಗೆ ಮಾಡಕ್ ಹೊರಟಿದ್ದಾಳೆ. ಇವ್ರಿಗೆಲ್ಲ ಹೀಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ. ಮೊದಲು ಇವ್ರನ್ನೆಲ್ಲ ದೇವಸ್ಥಾನದಿಂದ ಆಚೆ ಹಾಕಿ. ಮೊದಲು ಈ ಅರ್ಚಕನ ಕೆಲಸನ ತೆಗೀರಿ, ಆಮೇಲೆ ಎಲ್ಲ ಸರೋಗುತ್ತೆ. ಹುಟ್ಸೋಟ್ ಕತೆ ಅಷ್ಟೇನಾ? ಇವಳಿಂದ ಈ ಸಲ ಉತ್ಸವ ನಡ್ಸಕ್ಕಾಗ್ತಿಲ್ಲ. ದೇವಸ್ಥಾನನೇ ಮುಚ್ಚಬೇಕಾಗತ್ತೆ, ಊರಿಗೆಲ್ಲ ಶಾಪ ತಟ್ಟುತ್ತೆ. 22 ವರ್ಷ ಆದ್ಮೇಲೆ ಅದೇ ದಿನ ಅದೇ ನಕ್ಷತ್ರ. ದುರ್ಗಂಗೆ ಧಿಕ್ಕಾರ! ದುರ್ಗಂಗೆ ದುರ್ಗಂಗೆ ಧಿಕ್ಕಾರ! ದುರ್ಗಂಗೆ ಧಿಕ್ಕಾರ! 22 ವರ್ಷ ಬೆಂಕಿ, ಸಾವು, ಉತ್ಸವ ನಡೀಲೇಬೇಕು. ದುರ್ಗಾ ಉತ್ಸವ ನಡೀಬೇಕು, ಉತ್ಸವ ನಡೀಲೇಬೇಕು. ಹೌದು, ನಿಮ್ಮ ಅಕ್ಕನ ಹುಡುಕೋ ಪ್ರಯತ್ನ ಮಾಡಿದೀಯಾ? ಅಲ್ಲ, ನೀನು ಪ್ರಯತ್ನನೇ ಪಡದೆ ಅವಳನ್ನು ಬೈದ್ರೆ ಎಲ್ಲವನ್ನೂ ಹುಡುಕಿ ಕೊಡಲ್ಲ, ಆದರೆ ದಾರಿ ತೋರಿಸ್ತಾಳೆ ಅಷ್ಟೇ. ಆ ದಾರಿಯಲ್ಲಿ ನೀನು ಹೋದ್ರೆ ನೀನು ಹುಡುಕ್ತಾ ಇರೋದು ಸಿಗಬಹುದು ಅಂತ ಹೇಳ್ತಾರೆ. ಈ ಉತ್ಸವನು ಅವಳು ತೋರಿಸಿದ ದಾರಿಯಲ್ಲಿ ಇರಬಹುದು. ಊರವ್ರ ನಂಬಿಕೆ ಎಲ್ಲ ಒಂದ್ ಕಡೆ ಇದೆ, ನಾನೊಬ್ಳೆ ಒಂದ್ ಕಡೆ. ಚಿಕ್ಕಪ್ಪಂಗೆ ಕೆಲಸ ಹೋಗೋ ಹಾಗೆ ಮಾಡಿ ಊರವ್ರ ಮುಂದೆ ಅವಮಾನ ಮಾಡಿ ನನ್ನನ್ನು ಸೋಲ್ಸ್ಬೇಕು ಅಂತ ಮಾಡಿದ್ಯಾ? ನೀನು ದೇವರಾಗಿ ಎಲ್ರನ್ನೂ ಪರೀಕ್ಷೆ ಮಾಡ್ತೀಯ ಅಂತಾರೆ, ಆದ್ರೆ ಇವತ್ತು ನಾನು ನಿನ್ನ ಪರೀಕ್ಷೆ ಮಾಡ್ತೀನಿ. ನಂಗೆ ಬೇಡದೆ ಹೋದ್ರು ನೀನು ಉತ್ಸವನ ನಾನು ಮಾಡ್ಬೇಕಂತೆ. ಇವರೆಲ್ಲರೂ ನಂಬಿಕೆ ನಿಜಾನೇ ಆದ್ರೆ ಈ ಉತ್ಸವ ಮುಗಿಯೋದ್ರೊಳಗಡೆ ನಂಗೆ ನನ್ನ ಅಕ್ಕ ಸಿಗ್ಬೇಕು. ಇಲ್ಲದೆ ಹೋದ್ರೆ ನಿನ್ನ ದೇವಸ್ಥಾನಕ್ಕೆ ನಾನೇ ಬೀಗ ಹಾಕ್ತೀನಿ. ದುರ್ಗಾ ದೇವಿಯುಂಡು ಕೊಡು. ಯತೋ ನಿದಹಾತಿ ವೇದಃ ಸನಃ ಪರ್ಷದತಿ ದುರ್ಗಾಣಿ ವಿಶ್ವ ನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತಾಮಗ್ನಿವರ್ಣಾಂ ತಪಸಾ ಜ್ವಲಂತೀಂ ವೈರೋಚನೆ ಕರ್ಮಫಲೇಷು ದುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ.
ದೇವಿಗೆ ಭಕ್ತರು ಜಾಸ್ತಿನೇ ಇದ್ದಾರೆ. ನಮ್ಮ ದೇವಿ ಹೇಗಾಗ್ತಾಳೆ ಗುರುಗಳೇ? ನೀವು ನಮ್ಮ ದೇವರು. ಹಾಗಾದ್ರೆ ಜನ ಯಾಕೆ ಅಲ್ಲಿ ಸೇರಿದ್ದಾರೆ? ಉತ್ಸವ ನಡೆಯುತ್ತೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ಅಷ್ಟು ಜನ ಅಲ್ಲಿ ಸೇರಿದ್ದಾರೆ. ಇನ್ನು ಉತ್ಸವ ನಡೆದೇ ಬಿಟ್ರೆ 22 ವರ್ಷ. ಗುರುಗಳೇ ಕ್ಷಮಿಸ್ಬಿಡಿ. 22 ವರ್ಷದಿಂದ ನಿಂತೋಗಿರೋ ದೇವಿ ಉತ್ಸವ ಈ ವರ್ಷ ಆಗುತ್ತೆ ಅಂತ ಎಲ್ಲರೂ ನಂಬಿದ್ದಾರೆ. ಅಯ್ಯೋ, ಹಂಗೇನಾದ್ರೂ ಆಯ್ತು ಅಂತಂದ್ರೆ ಇಲ್ಲಿಗೊಂದು ನರ್ಪಿಳ್ಳೆನೂ ಬರೋದಿಲ್ಲ. ಆಶ್ರಮದ ಆದಾಯ 0 ಆಗೋಗುತ್ತೆ. ಉತ್ಸವ ನಡಿಕೂಡ್ದು. ಆಯ್ತಾ? ಇವತ್ತು ಸ್ಕೂಲಲ್ಲಿ ಪ್ರಿನ್ಸಿಪಲ್ ಏನು ಹೇಳಿದ್ರು ಕೇಳಿಸ್ಕೊಂಡೆ ಅಲ್ಲ? ಇನ್ಮೇಲೆ ಈ ರೀತಿ ಮಾಡಬಾರ್ದು, ಗೊತ್ತಾಯ್ತಾ? ಶರತ್ ಮುಂದೆ ನಾನು ಹಿತಾಗೆ ಒಳ್ಳೆ ತಾಯಿ ಅಂತ ತೋರಿಸ್ಕೊಳ್ಳೋಕೆ ಇದೇ ರೈಟ್ ಟೈಮ್. ಶರತ್, ಕಾರ್ ನಿಲ್ಸಿ. ಏನಾಯ್ತು ವಿಜಯಪುರಕ್ಕೆ? ಹಿತಾ, ಆರ್ ಯು ಓಕೆ? ನಿಂಗೇನು ಆಗಿಲ್ಲ ಅಲ್ವಾ? ಶರತ್, ಇವಳೇ ಶರತ್, ಇವಳೇ ನಮ್ಮ ಮಗಳನ್ನ ಕೊಲ್ಲೋದಕ್ಕೆ ನೋಡಿದ್ದು. ಥ್ಯಾಂಕ್ ಯು ಸೋ ಮಚ್ ಮಾಯಾ, ಯು ಸೇವ್ಡ್ ಮೈ ಡಾಟರ್. ಇವತ್ತು ನೀನಿಲ್ಲ ಅಂದಿದ್ರೆ ನನ್ನ ಹಿತಾ ಇಸ್ ಮೈ ಡಾಟರ್ ಟು ಶರತ್. ನಾನು ಪ್ರಾಣ ಒತ್ತೆ ಇಟ್ಟಾದ್ರೂ ನಾನು ಹಿತನ ಕಾಪಾಡ್ಕೋತೀನಿ. ಸುಳ್ಳು ಶರತ್, ಸುಳ್ಳು. ಇವಳೇ ಡೋರ್ ಓಪನ್ ಮಾಡಿರೋದು. ಯು ಡೋಂಟ್ ವರಿ, ಇವಾಗ ಏನೂ ಆಗಿಲ್ವಲ್ಲ? ಥ್ಯಾಂಕ್ಸ್ ಮಾಯಾ. ಇಲ್ಲ ಶರತ್, ಇವಳನ್ನ ನಂಬೇಡಿ ಶರತ್. ಶರತ್, ನನ್ನ ಮಾತು ಕೇಳಿ. ಪುಟ್ಟ, ಮಾಯಾ ಹತ್ರ ಹೋಗ್ಬೇಡ ಆಯ್ತಾ? ಹಾ, ಅವಳಿಂದ ಹುಷಾರಾಗಿರು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಗುರುಗಳೇ, ಒಳಗ್ ಬರ್ಬಹುದೇ? ಬಾಗಲು ತೆಗೆದಿದೆಯಲ್ಲ, ಬನ್ನಿ. ಗಂಡು ಒಂದು ಹೆಣ್ಣು ಸಮಸ್ಯೆ ಜೊತೆಗೆ ಬಂದಿದ್ದೀರಾ. ನಿಮ್ಗೆ ಹೆಂಗ್ ಗೊತ್ತಾಯ್ತು ಗುರುಗಳೇ? ಅದು CCTV. ನನಗೆ ಎಲ್ಲ ಕಣ್ಣಿದೆ. ಹೌದಾ? ನೀವು ಯಾಕೆ ಬಂದಿದ್ದೀರಾ ಅಂತಾನೂ ನನ್ಗೆ ಗೊತ್ತು ಇದೆ. ಇಲ್ಲಿ ಏನೋ ಒಂದು ಸಮಸ್ಯೆ ಇದೆ. ಈ ಡೈಲಾಗು ಎಲ್ಲೋ ಕೇಳ್ದಂಗಿದೆಯಲ್ಲ. ಅವಮಾನ, ಅವಮಾನ, ಅವಮಾನ. ಇಲ್ಲ 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 ಇಲ್ಲ, ಸುಮ್ಮನೆ ಇರೋ. ಗುರುಗಳೇ, ನಿಮ್ಮನ್ನೇ ನಂಬ್ಕೊಂಡು ಬಂದಿದ್ದೀವಿ. ಇಲ್ಲಿ ಒಂದು ಆತ್ಮದ ಸಮಸ್ಯೆ ಇದೆ. ಗುರುಗಳೇ,
ಅವನು ತುಂಬಾ ಕಾಟ ಕೊಡ್ತಾ ಇದ್ದಾನೆ. ಅವನಲ್ಲ ಗುರುಗಳೇ, ಅವಳು ನಾನು ಅದನ್ನೇ ಹೇಳಿದ್ದು. ನಿಮ್ಗೆ ಅವನು ಅಂತ ಕೇಳಿಸ್ತಾ? ಮೂರ್ಖ ಜನ. ಗುರುಗಳೇ, ನೀರು ಕುಡಿಯಕ್ ಬಿಡ್ತಿಲ್ಲ, ನೆಮ್ಮದಿಯಾಗಿ ಮಲ್ಗಕ್ ಬಿಡ್ತಿಲ್ಲ. ತುಂಬಾನೇ ಭಯ ಆಗುತ್ತೆ ಗುರುಗಳೇ. ಆತ್ಮಕ್ಕೆ ನಿಂಬೆಹಣ್ಣು ಇಟ್ಬಿಡ್ತೀನಿ. ನಿಂಬೆಹಣ್ಣ? ಗುರುಗಳೇ, ನಮ್ಮ ಮೇಡಮ್ ಅವ್ರಿಗೆ ನಿಂಬೆಹಣ್ಣಿನ ಪಾನಕ ಅಂದ್ರೇನೆ ಆಗ್ತಿರ್ಲಿಲ್ಲ. ಏ ಅವಿವೇಕಿ ಮಂತ್ರಿಸಿದ ನಿಂಬೆಹಣ್ಣು ಕಣೋ. ಯಾವ ಆತ್ಮಕ್ಕೂ ಇಷ್ಟ ಆಗಲ್ಲ, ಅದಕ್ಕೆ ಒಡಗ್ ಬಿಡೋದು. ಓಂ ಹ್ರೀಂ ಗ್ರೀಂ ಫಟ್ ಸ್ವಾಹಾ, ಫಟ್ ಸ್ವಾಹಾ. ಇವತ್ತು ರಾತ್ರಿ ಈ ನಿಂಬೆಹಣ್ಣುಗಳನ್ನ ಮನೆಯ ಮೂಲೆಗಳಿರ್ಬೇಕು. ಇಡ್ತೀನಿ. ಆಗ ಆತ್ಮ ನಮಗ್ ತೊಂದರೆ ಕೊಡಲ್ಲ ತಾನೆ? ತಾಜಮಹಲ್ ಕೆಲಸ ಮಾಡ್ತು ಹೋಗಿ. ತಾಜಮಹಲ? ಗುರುಗಳೇ, ಹಾಗಾದ್ರೆ ಈ ನಿಂಬೆಹಣ್ಣು ಈಗ ತಾನೇ ಮಾರ್ಕೆಟಿಂದ ತಂದಿದ್ದ? ತಾಜಾ ಮಂತ್ರಗಳ ಶಕ್ತಿ ಆತ್ಮಗಳನ್ನ ಓಡಿಸುತ್ತೆ ಅಂದ್ರೆ ಓದಿದೆ ನಿನ್ಗೆ. ತಪ್ಪಾಯ್ತು ಗುರುಗಳೇ. ಬರ್ತೀವಿ. ಬಿಟ್ಟಿಯಾಗಿ ತಗೊಂಡೋದ್ರೆ ಮಂತ್ರ ಕೆಲಸ ಮಾಡಲ್ಲ. ಆಗಿದೆ, ಬರ್ತೀವಿ. ಬಾರೋ. 10 ರೂಪಾಯಿ ನಿಂಬೆಹಣ್ಣಿಗೆ 5,000. ದೇವಿ ಮುಖಾನೇ ನೋಡದೆ ಏನು ಉತ್ಸವ ಮಾಡ್ತಾಳೋ ಏನೋ ಈ ದುರ್ಗಾ, ಜವಾಬ್ದಾರಿ ತಗೊಂಡ್ಮೇಲೆ ನೀನು ಹಠನ ಬಿಡ್ಬೇಕಲ್ವಾ? ಹೀಗೆ ಆದ್ರೆ ಮುಂದೆ ಒಂದ್ ದಿವಸ ಅನುಭವಿಸ್ಬೇಕಾಗುತ್ತೆ. ದೇವಿ ಮಹಿಮೆ ನಿನ್ಗಿನ್ನೂ ಗೊತ್ತಿಲ್ಲ. ದೇವಸ್ಥಾನದಲ್ಲಿ ನಿಂತ್ಕೊಂಡು ಒಬ್ರು ಕೆಟ್ಟದ್ ಬಯಸೋದು ಸರಿನಾ? ಹಾಗಾದ್ರೆ ನಿಮ್ಮಪ್ಪನಿಂದ ಇವ್ರಿಗೆ ಕೆಟ್ಟದಾಗಿದೆ, ನಿನ್ನಿಂದಲ್ಲ. ನೋಡಿ ದುರ್ಗಾ, ಏನು ಮಾತಾಡಬೇಡ. ಉತ್ಸವ ಮುಗಿಯೋವರೆಗೂ ದಯವಿಟ್ಟು ನಿನ್ನ ಕೋಪ, ಸಿಟ್ಟು ಯಾವುದನ್ನು ನೀನು ಪ್ರದರ್ಶಿಸಕ್ ಹೋಗ್ಬೇಡ. ನನ್ ಚಿಕ್ಕಪ್ಪಂಗೆ ತೊಂದ್ರೆ ಆಗ್ಬಾರ್ದು. ನಮ್ಮಪ್ಪನ ಮೇಲಿರೋ ಕೆಟ್ಟ ಹೆಸರು ಹೋಗ್ಬೇಕು. ಇದಕ್ಕೋಸ್ಕರ ಮಾತ್ರ ನಾನು ಈ ಉತ್ಸವ ಮಾಡೋದಕ್ಕೆ ಒಪ್ಕೊಂಡಿದ್ದೀನಿ. ಮತ್ತೆ ಇದ್ರಲ್ಲಿ ಕೊಂಕ್ ಹುಡುಕ್ಬೇಡಿ. ದುರ್ಗಾ, ದೇವಿ ಉತ್ಸವದ ಜವಾಬ್ದಾರಿ ತುಂಬಾ ದೊಡ್ಡದಮ್ಮ. ಮನಸ್ಸಿನಲ್ಲಿ ಕೋಪ, ತಾಪಕ್ಕೆ ಮೀರಿದ ಭಕ್ತಿ ಇರಬೇಕು. ಯಾರಿಗೊತ್ತು ಈ ಉತ್ಸವನು ಅವಳು ತೋರಿಸಿದ ದಾರಿಯಲ್ಲೇ ಇರಬಹುದು. ನಿನಗೆ ಮುತ್ತೈದೆ ಕಂಕಣ ಕಟ್ತಾರೆ. ಅಲ್ಲಿಂದ ಉತ್ಸವ ಮುಗಿಯೋವರೆಗೂ ದಯವಿಟ್ಟು ನಿನ್ನ ಸಿಟ್ಟನ್ನು ದೂರ ಇಟ್ಬಿಡು. ಬನ್ನಿ. ದೇವಿ ಶಾಸನದ ಪ್ರಕಾರ ಉತ್ಸವಕ್ಕೆ 3 ಕಾರ್ಯಗಳಿದೆ. ಮೊದಲನೇದು ದೇವಿಯ ಶ್ರೀಚಕ್ರದ ಕುಂಕುಮಾರ್ಚನೆ. ಅದನ್ನ ಸುಲಭವಾಗಿ ಮಾಡ್ಬಿಡ್ಬೋದು, ಆದರೆ ಮಿಕ್ಕಿದ್ದು ಅಷ್ಟು ಸುಲಭದ ಮಾತಲ್ಲ. ಕಾಡಲ್ಲಿರುವ ನಮ್ಮ ದೇವಿ ತಮ್ಮ ನಾಗರಾಜನ ಹುತ್ತದ ಮಣ್ಣನ್ನು ತಂದು ದೇವಸ್ಥಾನದ ಮುಂದೆ ರಂಗೋಲಿ ಹಾಕಬೇಕು. ಮೂರನೇದು ಮತ್ತೆ ಕೊನೆಯದು, ಯಜ್ಞದ ಕೆಂಡವನ್ನ ತಲೆ ಮೇಲೆ ಹೊತ್ಕೊಂಡು ಊರನ್ನ ಪ್ರದಕ್ಷಿಣೆ ಹಾಕಬೇಕು. ಆಮೇಲೆ ಆ ಕೆಂಡವನ್ನ ತಂದು ಯಜ್ಞಕುಂಡಕ್ಕೆ ಹಾಕಿ ಯಜ್ಞ ಮಾಡಬೇಕು. ಇದರಲ್ಲಿ ಒಂದು ಮುಖ್ಯವಾದ ನಿಯಮ ಇದೆ. ಪ್ರದಕ್ಷಿಣೆ ಬರಬೇಕಾದ್ರೆ ಎಲ್ಲೂ ನಿಲ್ಲಬಾರದು.
ಈ ಉತ್ಸವ ನೀವು ಮಾಡಿದ್ರೆ ನೀವು ಹುಡುಕ್ತಾ ಇರೋದು ಸಿಕ್ಕಿದ್ರೂ ಸಿಗಬಹುದು. ಸರಿ ಮಾಡಿದ್ದೀನಿ. ನಾಳೆ ಬೆಳಿಗ್ಗೆ ದೇವಿಯ ಶ್ರೀಚಕ್ರದ ಕುಂಕುಮಾರ್ಚನೆಯಿಂದ ಉತ್ಸವ ಆರಂಭವಾಗುತ್ತೆ.